ಇವರು ಕಲ್ತಿದ್ದು ಬರೀ SSLC ಮಾತ್ರ ಆದ್ರೆ ಇಂದಿಗೂ ಕೂಡ PhD ಪಡೆದವರಿಗೆ ಕಾರ್ಯಾಗಾರಗಳನ್ನ ಮಾಡಕ್ ಹೋಗ್ತಾರೆ. ಆದ್ರೆ ಇವತ್ತಿನ ಶಿಕ್ಷಣ ಏನಾಗೈತಿ ಅಂತಂದ್ರೆ ಬಸ್ಸು ಮತ್ತು ಸಿರೆ ಬಸ್ಸು ಎರಡರ ಮಧ್ಯದೊಳಗ ಹುಡುಗ ಸಿಕ್ಕೊಂಡ್ಬಿಟ್ಟ. ಸೆಪ್ಟೆಂಬರ್ 12 ಗುರುವಾರ, ಡಿಸೆಂಬರ್ 15 ರವಿವಾರ ಕರ್ನಾಟಕದಾದ್ಯಂತ ಸುಮಾರು 30,000 ವಿದ್ಯಾರ್ಥಿಗಳು ಹೇಳ್ತಾರೆ ನಾನು ಕಲಿಸಿಕೊಟ್ಟೇನೆ. ಹಂಗಾರೆ ಇಲ್ಲೇ 5 ಉಳಿದದ, 5 ಉಳಿದ್ರಿಂದ ಶುಕ್ರವಾರ ಕೆಲವು ವಿದ್ಯೆಗಳನ್ನ ರಹಸ್ಯವಾಗಿಟ್ಕೊಂಡು ಬಂದ್ಬಿಟ್ಟಾರೆ. ಸಿಗ್ಲಿಯೊಳಗ ಕೇವಲ 6ನೇ ತಿದ್ದ ಹುಡುಗ ರಾಜು ಗೊಂಕರ್ ನಾವು ಅವನಿಗೆ 100 ವರ್ಷದ ಕ್ಯಾಲೆಂಡರ್ನ ಹೇಳಿಸ್ತಿದ್ದೆ. ಇದನ್ನ ಯಾರು ಹೇಳ್ಕೊಡ್ಬೋದು, ಇದಕ್ಕ ಪರಮ ರಹಸ್ಯ ಅಂತ. ನಾ ಕುಡ್ಸೋದೇ ಇಲ್ಲ 165 165. ಇವತ್ತು ಗುಣಾಕಾರ ಒಂದೇ ನಮೂನಿ ಮಾಡ್ತಾರಲ್ಲ, ನಾ ಸುಮಾರು 7-8 ನಮೂನಿ ಗುಣಾಕಾರಗಳನ್ನು ಮಾಡ್ತಿರ್ತೀನಿ. ಮ್ಯಾಜಿಕ್ ಗಣಿತವನ್ನೇ ಮ್ಯಾಜಿಕ್ ರೀತಿ ಮಾಡ್ತಿರ್ತೀನಿ. ಗಣಿತ ಅಂತಂದ್ರೆ ಕಬ್ಬಿಣದ ಕಡಲೆ ಅಂತ ಹೇಳ್ತಾರ. ಕಬ್ಬಿಣದ ಕಡಲೆ ಅಲ್ಲ, ಅದು ಕಬ್ಬಿಣ ರಸ. ಅದು 1000 ಲೆಕ್ಕಗಳನ್ನ ಹಾಳಿ ಪೆನ್ನು ಇಲ್ಲದೆ ಮಾಡ್ಲಿಕ್ಕೆ ಬರುವಂತ ಒಂದು ಕಾನ್ಸೆಪ್ಟ್ ಮಾಡ್ತೀವಿ. ನೀವು 2 ಸಂಖ್ಯೆ ಹೇಳೋದ್ರಿ, ನಾ 2 ಸಂಖ್ಯೆ 143 ಆಗುತ್ತೆ ಅಂತ ಏನು ಇಲ್ಲ. ಅಡ್ವಾನ್ಸ್ ಆಗಿ ಉತ್ತರ ಚೆನ್ನೈ. ಈಗ ಹೇಳ್ರಿ 2 ಸಂಖ್ಯೆ 21, 21. ಈ ಮಕ್ಕಳನ್ನ ಆಕರ್ಷಣೆ ಮಾಡಿದ್ರೆ ಗಣಿತ ಕಲಿಬ್ಯಾಡ್ಲಿ ಅಂದ್ರು ಇಲ್ಲ, ನಾ ಕಲಿಯ. ರಾಜ್ಯದ ಮುಖ್ಯಮಂತ್ರಿ ಕಿವಿಯಾಗಿ ಹೇಳಿದ್ರು ದೊಡ್ಡ ಹೇಳ್ಬಾರ್ದು ಮಾರ ಅಂತ ಹೇಳಿದ್ರು ನಮಗೆ. 9 ಎಷ್ಟಲೇಬೇಕು ನಿಮ್ಗೆ? 9 ಎಂಟ್ಲೆ 10 ಬಳ್ಳಿನೊಳಗೆ 8ನೇ ಬಳ್ಳಿ ಆದ್ರಿ 8ನೇ ಬಳ್ಳಿ ಇದು. ಅದನ್ನ ಮರ್ಚಿ ಬಿಡ್ಬೇಕು. ಹಿಂಗ 72 ಕಾಣಾಕತ್ತೈತಿ ನೋಡಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಮೋಘ್. ನಾನು ಇವತ್ತೊಂದು ವಿಶೇಷವಾದ ವ್ಯಕ್ತಿತ್ವವನ್ನ ಪರಿಚಯ ಮಾಡಿಸ್ಲಿಕ್ಕೆ ಬಂದಿದ್ದೀನಿ. ಯಾವ ರೀತಿಯಾದಂತ ವ್ಯಕ್ತಿತ್ವ ಅಂದ್ರೆ, ನಮ್ಗೆಲ್ರು ಕೂಡ ಶಿಕ್ಷಕರು ಅಂದ್ರೆ ಯಾವ ರೀತಿ ಇರ್ತಾರ ಅಂದ್ರೆ, ನಮ್ಗೆ ಹೊಡೆಯೋ ಶಿಕ್ಷಕರನ್ನ ನೋಡಿದ್ದೀವಿ, ಬಡಿಯೋ ಶಿಕ್ಷಕರನ್ನ ನೋಡಿದೀವಿ, ಅಥವಾ ನಮ್ಗೆ ಸ್ಟ್ರಿಕ್ಟ್ ಆಗಿ ಜೀವನದಲ್ಲಿ ಹಿಂಗೇ ಬದುಕಬೇಕು ಅಂತ ಹೇಳ್ಕೊಡುವಂತ ಶಿಕ್ಷಕರನ್ನ ನೋಡಿದೀವಿ. ಆದ್ರೆ ಇಲ್ಲೊಬ್ಬ ಶಿಕ್ಷಕರು ಹೇಗಿದಾರೆ ಅಂದ್ರೆ, ಆಟಗಳ ಮೂಲಕವೇ ಪಾಠವನ್ನ ಹೇಳ್ತಾ ಮಜಾಗೂಟ ಮಾಸ್ತರ್ ಅಂತ ಹೇಳಿ ನಮ್ಮ ಉತ್ತರ ಕರ್ನಾಟಕ, ನಮ್ಮ ಧಾರವಾಡ ಭಾಗದಲ್ಲಿ ಖ್ಯಾತಿಯನ್ನ ಪಡೆದಂತವ್ರು. ಇವರು ಕಲ್ತಿದ್ದು ಬರೀ SSLC ಮಾತ್ರ ಆದ್ರೆ ಇಂದಿಗೂ ಕೂಡ PhD ಪಡೆದವರಿಗೆ ಕಾರ್ಯಾಗಾರಗಳನ್ನ ಮಾಡಕ್ ಹೋಗ್ತಾರೆ. ಬೇರೆ ಬೇರೆ ಸಮ್ಮೇಳನಗಳಲ್ಲಿ ಸಮ್ಮೇಳನಾಧ್ಯಕ್ಷರಾಗಿದ್ದಾರೆ. ಹಾಗೂ ಹಲವಾರು ಗಣಿತ, ಇಂಗ್ಲಿಷ್, ಕನ್ನಡ ಎಲ್ಲಾ ವಿಷಯಗಳಲ್ಲೂ ಕೂಡ ಪ್ರಾವೀಣ್ಯತೆಯನ್ನ ಪಡೆದು 40-50 ಪತ್ರಿಕೆಗಳಿಗೂ ಕೂಡ ಅಂಕಣಗಳನ್ನ ಬರಿತಾ ಇದ್ದಾರೆ. ಪ್ರಜಾವಾಣಿಯಲ್ಲಿ 9 ವರ್ಷಕ್ಕಿಂತ ಹೆಚ್ಚಿನದಾಗಿ ಮಜಾಗೂಟ ಎನ್ನುವಂತಹ ಒಂದು ಅಂಕಣವನ್ನ ಬರಿತಾ ಹೋಗ್ತಿದ್ದಾರೆ. ಇಂತಹ ಒಬ್ಬ ವ್ಯಕ್ತಿತ್ವವನ್ನ ಪರಿಚಯ ಮಾಡಿಸಿದೀವಿ. ಅವ್ರು ನಮಗೆ ಏನೇನು ಹೇಳ್ಕೊಡ್ತಾರೆ, ನಮ್ಮ ವೀಕ್ಷಕರಿಗೆ ಅವ್ರು ಏನೇನು ತಿಳಿಸ್ಕೊಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈಗ ನಾವಿರುವಂತಹದ್ದು ಅವರ ಒಂದು ಕ್ಲಾಸ್, ಅಂದ್ರೆ ಅವರ ಮನೆಯಲ್ಲೇ ಒಂದು ಕ್ಲಾಸ್ ಅನ್ನ ಮಾಡ್ಕೊಂಡಿದ್ದಾರೆ. ಆ ಮನೆಯ ಕ್ಲಾಸ್ ಒಳಗಡೆ ಅವರು ಒಂದು ಬೋರ್ಡ್ ಅನ್ನ ಇಟ್ಕೊಂಡು ಯಾರು ಕಲಿಬೇಕಂತ ಆಸಕ್ತಿಯಿಂದ ಅವ್ರ ಹತ್ರ ಬರ್ತಾರಲ್ಲ ಅವ್ರಿಗೆ ಅವ್ರು ಕಲಿಸುವಂತ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಅವರ ಒಂದು ತರಗತಿ ಒಳಗಡೆ ನಾವು ಹೋಗೋಣ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ಆರಾಮದ್ರಿ ಸರ್? ಆರಾಮ್ ಸರ್. ಈ ನಮ್ಮ ವೀಕ್ಷಕರಿಗೆ ನಿಮ್ಮ ಈ ಮಜಾದೊಳಗಡೆ ಈ ಪಾಠ ಕಲಿಯುವಂತದ್ದಾಗಿರ್ಲಿ ಅಥವಾ ಕಲಿಕೆ ಅನ್ನುವಂಥದ್ದು ಕಬ್ಬಿಣದ ಕಡಲೆ ಅಲ್ಲ, ಇದು ಎಲ್ಲರಿಗೂ ಕೂಡ ಬರುವಂತದ್ದು. ಅನಕ್ಷರಸ್ಥರು ಕೂಡ ಅಕ್ಷರಸ್ಥರಂತೆ ವರ್ತಿಸಿದ ಭಾರತ ಇದು. ಈ ಭಾರತದೊಳಗಡೆ ನಿಮ್ಮಂತ ಶಿಕ್ಷಕರು ಇರುವಂತದ್ದು ಬಹಳ ಅಪರೂಪ. ಆದ್ರೆ ನೀವು ಬೆಳಕಿಗೆ ಬಂದಿಲ್ಲ ಅನ್ನುವಂಥದ್ದೇ ನಮಗೂ ಕೂಡ ಒಂದು ದುಃಖದ ಸಂಗತಿ. ತಾವು ಈ ಬೋರ್ಡಿನ ಮೂಲಕ ನಿಮ್ಮ ವ್ಯಕ್ತಿತ್ವನ ನಮಗ್ ಪರಿಚಯ ಮಾಡಿಸ್ಕೊಡ್ತೀರಿ ಅನ್ನುವಂಥದ್ದು ನಂಬಿಕೆ ನನಗಿದೆ. ನೀವು ನಿಮ್ಮ ಬಗ್ಗೆ 1-2 ಮಾತುಗಳಲ್ಲಿ ಹೇಳಿ ನೀವು ಆರಂಭ ಮಾಡಿ. ಎಲ್ಲರಿಗೂ ನಮಸ್ಕಾರ. ಬಹಳ ಸಂತೋಷ. ಶಿಕ್ಷಣ ಅಂದರೆ ಬರೀ ಅಕ್ಷರ ಜ್ಞಾನವಲ್ಲ, ಅದು ಆಂತರಿಕವಾಗಿರ್ತಕ್ಕಂಥ ಮಗುವಿನ ಶಕ್ತಿಯನ್ನ ಹೊರಗೆಳೆದು ತೋರಿಸುವುದೇ ನಿಜವಾದ ಶಿಕ್ಷಣ ಅಂತ ವಿವೇಕಾನಂದರು ಏನ್ ಹೇಳಿದ್ರು ಅದು ಸತ್ಯ. ಆದ್ರೆ ಇವತ್ತಿನ ಶಿಕ್ಷಣ ಏನಾಗೈತಿ ಅಂತಂದ್ರೆ ಬಸ್ಸು ಮತ್ತು ಸಿಲೆ ಬಸ್ಸು ಎರಡರ ಮಧ್ಯದೊಳಗ ಹುಡುಗ ಸಿಕ್ಕೊಂಡ್ಬಿಟ್ಟ. ಬಸ್ಸು ಸಿಲೆಬಸ್. ಆ ಹಿನ್ನೆಲೆಯೊಳಗ ಮಾರ್ಕ್ಸ್ ಬರೇ ಮಾರ್ಕ್ಸ್ಗಳಿಗೆ ಗಂಟು ಬಿದ್ದು ನಾವು ಎಡ ಮತ್ತು ಬಲಗಡೆ ಏನು ಅಂತತಿ ಕುದುರೆಗೆ ನಾವು ಎಡಬಲ ನೋಡಬಾರ್ದು, ಮುಂದಿನ ಗುರಿಯನ್ನ ಮಾತ್ರ ನೋಡ್ಬೇಕಂತೇಳಿ ಯಾವ ರೀತಿ ಟಾಂಗಕ್ಕ ಕುದುರೆಯನ್ನು ಕಟ್ಟಿರ್ತಾರ ಹಂಗ ಮಗುವಿನ ಸ್ಥಿತಿ ಇವತ್ತಾಗ್ಯದ. ಆ ಹಿನ್ನೆಲೆಯೊಳಗ ನಾನು ವಿಚಾರ ಮಾಡಿದ್ದೇನು ಅಂತಂದ್ರೆ, ಮಗುವಿಗೆ ಸಂತೋಷದಾಯಕವಾಗಿ ಶಿಕ್ಷಣ ಅಂದ್ರೆ ಅತಿ ಸಂತೋಷದಾಯಕವಾಗಿ ಇರ್ತೈತಿ ಅನ್ನೋದನ್ನ ತೋರಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಸಣ್ಣ ಪ್ರಯತ್ನ ಇದೆ. ಇವತ್ತು ಗಣಿತ, ಅದ್ರ ಬಗ್ಗೆ ಗಣಿತದ ಬಗ್ಗೆ ಹೇಳ್ಬೇಕು. ಗಣಿತ ಅಂತಂದ್ರೆ ಕಬ್ಬಿಣದ ಕಡಲೆ ಅಂತ ಹೇಳ್ತಾರ. ಕಬ್ಬಿಣದ ಕಡಲೆ ಅಲ್ಲ, ಅದು ಕಬ್ಬಿಣ ರಸ. ಅದು ಅದನ್ನು ಹೇಳುವುದರಲ್ಲಿ ಅವರಲ್ಲಿ ಆಸಕ್ತಿ ಕೆರಳಿಸುವಲ್ಲಿ ನಾವು ಸೋತಿದ್ದೇವೆ. ಶಿವರಾಮ್ ಕಾರಂತರು ಒಂದು ಮಾತು ಹೇಳ್ತಾರೆ, ಮಕ್ಕಳಲ್ಲಿ ಆಸಕ್ತಿ ಕೆರಳಬೇಕು, ಮನಸ್ಸು ಅರಳಬೇಕು. ಆಸಕ್ತಿ ಕೆರಳಬೇಕು, ಮನಸ್ಸು ಅರಳಬೇಕು. ಅದಕ್ಕೆ ಆಸಕ್ತಿ ಕೆರಳಿಸದೆ ಬೋಧಿಸುವುದೆಂದರೆ ಕಾಯಿಸದೆ ಕಬ್ಬಿನ ಬಡದಂತೆ ಅಂತ ಹೇಳ್ತಾರೆ. ಇವತ್ತು ಗುಣಾಕಾರ ಅಂದ್ರೆ ಒಂದೇ ನಮೂನಿ ಮಾಡ್ತಾರಲ್ಲ, ನಾ ಸುಮಾರು 7-8 ನಮೂನಿ ಗುಣಾಕಾರಗಳನ್ನು ಮಾಡಿ ತೋರಿಸ್ತೀನಿ. ಮ್ಯಾಜಿಕ್ ಗಣಿತವನ್ನೇ ಮ್ಯಾಜಿಕ್ ರೀತಿ ಮಾಡಿ ತೋರಿಸ್ತೀನಿ. ಇವತ್ತು ಕ್ಯಾಲೆಂಡರ್ ಬಗ್ಗೆ ಹೇಳೋತ್ನಾಗ ಹಲವಾರು ಮಂದಿ ನಮ್ಮ ಗಣಿತ ತಜ್ಞ ಶಕುಂತಲಾ ದೇವಿ ಹೇಳ್ತಿರ್ತಾವ. ನಾವು ಅನೇಕ ಮಂದಿ ಹಿಂಗೆ ಹೇಳಿದಾಗ ಆಶ್ಚರ್ಯ ಅನಿಸ್ತಿರ್ತೈತಿ. ಅದೊಂದು ಸಣ್ಣ ಸೂತ್ರ,
ಆ ಸೂತ್ರವನ್ನ ಕಲ್ತ್ರೆ ಎಲ್ಲರೂ ಬಹಳಷ್ಟು ಜನ ಹೇಳಿಕೆ ಸಾಧ್ಯ ಐತಿ ಈಗ ನೀವು ನಮ್ಗ ಅದನ್ನ ತೋರಿಸ್ಬೋದು ಅಂತ. ತೋರಿಸ್ತೀನಿ, ಈಗ ತೋರಿಸ್ತೀನಿ. ಮೊದಲೇದಾಗಿ ನೀವು ನಾನು ಈ ಕ್ಯಾಲೆಂಡರ್ ಹೆಂಗ ಅನ್ನೋದನ್ನ ಹೇಳ್ತೀನಿ. ಒಂದ್ ಸಣ್ಣ ಸೂತ್ರ ಇರ್ತದೆ. ಈಗ ಉದಾಹರಣೆಗೆ ಈ ಕ್ಯಾಲೆಂಡರ್ ಒಳಗ ಒಂದ್ ತಾರೀಖ್ ಕೇಳ್ರಿ, ಬೇಕಾದೊಂದು ತಿಂಗಳ ಕೇಳ್ರಿ, ಯಾವ್ದ್ರ ಒಂದ್ ತಿಂಗಳದಾಗ ಯಾವ ತಾರೀಖ್ ಅಂತ ನಾನು ಕೇಳ್ರಿ ಹೇಳ್ತೇನೆ. ಸೆಪ್ಟೆಂಬರ್ 12 ಸೆಪ್ಟೆಂಬರ್ 12 ಗುರುವಾರ. ಹೌದು, ಹಾ. ಗುರುವಾರನೇ ಬಂದಿದೆ. ಗುರುವಾರ. ಸೆಪ್ಟೆಂಬರ್ ತಿಂಗಳು 12ನೇ ತಾರೀಕು ಗುರುವಾರ. ಇನ್ನೊಂದು ಪೇಜ್ ಡಿಸೆಂಬರ್ 15 ರವಿವಾರ. ನೋಡಿ ಸ್ನೇಹಿತರೆ, ಡಿಸೆಂಬರ್ 15 ರವಿವಾರನೇ ಬಂದಿದೆ. ಇಂತಹ ಅದ್ಭುತವಾದಂತಹ ಟ್ಯಾಲೆಂಟ್ ಇರುವಂತಹ ಶಿಕ್ಷಕರು ನಮ್ ಸುತ್ತ ಇದ್ದಾರೆ. ಅವರು ಇದನ್ನ ಯಾವ ರೀತಿ ಹೇಳ್ತಾರೆ ಅಂತ ನಮಗ ಅವ್ರು ತಿಳಿಸ್ಕೊಡ್ತಾರೆ. ಅದನ್ನ ನಾವು ಕೇಳೋಣ. ಎಸ್, ನಿಜವಾಗಿಯೂ ಟ್ಯಾಲೆಂಟ್ ಅನ್ನೋಕ್ಕಿಂತ ಕೆಲವು ವಿದ್ಯೆಗಳನ್ನ ರಹಸ್ಯವಾಗಿಟ್ಕೊಂತ ಬಂದ್ಬಿಟ್ಟಾರೆ. ಅಂದ್ರೆ ನಾನಷ್ಟೇ ಹೇಳ್ಬೇಕು, ನನಗಷ್ಟ ಗೊತ್ತಿರ್ಬೇಕು ಅನ್ನೋ ಹಿನ್ನೆಲೆ ಒಳಗ ಇಂಥ ರಹಸ್ಯ ವಿದ್ಯೆಗಳು ನಮ್ಮ ಭಾರತದಲ್ಲಿ ಬಹಳಷ್ಟು ಅದಾವ. ಈ ಕ್ಯಾಲೆಂಡರ್ದ ರಹಸ್ಯವನ್ನು ಈಗ ಬಯಲಿಡ್ತೇವೆ, ಪ್ರತಿಯೊಬ್ಬನು ಹೇಳ್ಬೋದು ಅನ್ನೋದಕ್ಕೆ ಕರ್ನಾಟಕದಾದ್ಯಂತ ಸುಮಾರು 30,000 ವಿದ್ಯಾರ್ಥಿಗಳು ಇದನ್ನ ಹೇಳ್ತಾರೆ. ನಾನು ಕಲಿಸಿಕೊಟ್ಟೇನೆ 30,000 ವಿದ್ಯಾರ್ಥಿ ವರ್ಕ್ಶಾಪ್ನೊಳಗೆ ಹೇಳ್ತಿರ್ತೇನೆ. ಇದು ಬಹಳ ಈಸಿ. ಈಗ ಉದಾಹರಣೆಗೆ ಮೊದಲನೇತಿ ಏನ್ ಕೇಳಿದ್ರೆ ನೀವು, ಈಗ ಉದಾಹರಣೆಗೆ ಇನ್ನೊಂದು ಕೇಳ್ರಿ, ಯಾವ ತಾರೀಕು ಬೇಕು ನಿಮ್ಗೀಗ, ಯಾವ ತಿಂಗಳದ್ದು ಬೇಕು, ಯಾವ ತಾರೀಕು ಕೇಳಿ. ಜನವರಿ 12 2024. 2024. ಈ 2024ಗೆ ಸಂಬಂಧಪಡುವಂತಾವು 12 ಅಂಕಿಗಳು ನಾವಿಲ್ಲಿ. ಇವು ಕ್ರಮವಾಗಿ ಜನವರಿಯಿಂದ ಡಿಸೆಂಬರ್ ವರೆಗೆ ನೆನಪಿಡಬೇಕಾದಂತ ಅಂಕಿಗಳು. ಇದು 0 ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಅಂದ್ರೆ ಇಲ್ಲಿ 3 ಅಂಕಿಗಳ ಭಾಗಗಳನ್ನು ಯಾಕೆ ಮಾಡ್ಯಾರ ಅಂದ್ರೆ ನೆನಪಿಡ್ಲಿಕ್ಕೆ ಈಸಿ ಆಗಲಿ ಅಂತ. 034, 025, 036, 146 ಹಿಂಗ ಹಗಲೆಲ್ಲ ಮನಸ್ಸಿನೊಳಗೆ ಮನನ ಮಾಡ್ಕೊಂಡ್ರೆ 12 ಅಂಕಿಗಳು ನೆನಪಿಡ್ತಾವ. ಒಂದೊಂದು ತಿಂಗಳಿಗೆ 1 ಅಂಕಿ ಬೇಕು. ಈಗ ಜನವರಿ ಎಷ್ಟನೇ ತಾರೀಕು ರೀ? 12ನೇ ತಾರೀಕು. 12ನೇ ಜನವರಿ ತಿಂಗಳದ ನಮಗ ಬೇಕಾದ ಅಂಕಿ 0. ಆ 0 ಹೊರ ತೆಗಿಬೇಕು. ಅದಕ್ಕೆ 12ನೇ ತಾರೀಕು ಬೇಕ್ರ? 12ನೇ ತಾರೀಕು ಕೂಡಿಸ್ಬೇಕು. 12 0 ಕೂಡಿಸಿದಾಗ 12. ಇದನ್ನ ಯಾವಾಗಲೂ 7ನೇ ಮಗಿಸ್ಬೇಕು. 7 ವಾರದ 7 ಅಂದ್ರೆ 7, 12 7 ಆದ್ರೆ 5. ಇಲ್ಲಿ ಶೇಷನ ಬಹಳ ಮುಖ್ಯ. ಈ ಶೇಷ ಆಧರಿಸಿ ನಾವು ಹೇಳ್ಬೇಕು. 1 ಶೇಷ ಉಳಿತಂದ್ರೆ ಸೋಮವಾರ, 2 ಉಳಿತಂತಂದ್ರೆ ಮಂಗಳವಾರ, 3 ಉಳಿತಂತಂದ್ರೆ ಬುಧವಾರ, 4 ಉಳಿದ್ರೆ ಗುರುವಾರ, 5 ಉಳಿದ್ರೆ ಶುಕ್ರವಾರ, 6 ಉಳಿದ್ರೆ ಶನಿವಾರ, 0 ಉಳಿದ್ರೆ ರವಿವಾರ. ಹಂಗಾರೆ ಇಲ್ಲೇ 5 ಉಳಿದದ. 5 ಉಳಿದ್ರಿಂದ ಶುಕ್ರವಾರ. ಕ್ಯಾಲೆಂಡರ್ ನೋಡ್ರಿ, ಶುಕ್ರವಾರನ ಐತಿ. ಹೌದಾ? ಕ್ಯಾಲೆಂಡರ್ ಶುಕ್ರವಾರ ಐತಿ. ಸ್ನೇಹಿತರೆ, ಇದು ಕ್ಯಾಲೆಂಡರ್ ನಲ್ಲಿ ನಾವು ಬರೀ ವಾರ ಹೆಂಗ್ ಹೇಳೋದು ಅನ್ನುವಂಥದ್ದನ್ನ ಸರ್ ತಿಳಿಸ್ಕೊಟ್ರು. ಅಂದ್ರೆ ಒಂದು ದಿನಾಂಕ ಮತ್ತು ಒಂದು ತಿಂಗಳನ್ನ ಹೇಳಿದಾಗ ಅದು ಯಾವ ವಾರ ಬರ್ತದೆ ಅನ್ನುವಂಥದ್ದನ್ನ ಸರ್ ನಮ್ಗೆ ಇದೊಂದು ಟ್ರಿಕ್ ನ ಮೂಲಕ ತಿಳಿಸ್ಕೊಟ್ರು. ಇಲ್ಲಿರುವಂತದ್ದು ಈ 4 ಅಂಕಿಗಳು ನೆನಪಿಡ್ಬೇಕು. ಇವ್ ನೆನಪಿಟ್ಬಿಟ್ರೆ ಎಲ್ಲಾನು ಕೂಡ ನಾವು ಸಲೀಸಾಗಿ ತಿಳ್ಕೋಬಹುದು ಅನ್ನುವಂಥದ್ದು ಸರ್ ಒಂದು ಟ್ರಿಕ್ಸ್ ಆಗಿತ್ತು. ಸರ್ ಒಂದಾಗಿ ನಿಮ್ಗೆ 12 ಅಂಕಿ ನೆನಪಿಡ ಆಗಿಲ್ಲ ಅಂದ್ರೆ ಕೇವಲ 3 ಅಂಕಿ ಆಯಾ ಇದಕ್ಕೆ ಆಗಸ್ಟ್ ಒಂದು ಹಿಂದಿನ ತಿಂಗಳ ಮತ್ತು ಮುಂದಿನ ತಿಂಗಳು ಬೇಕಾ 036 ನೆನ್ಪಿಟ್ಬಿಟ್ರೆ ಸಾಕು. ಇದೇ ತಿಂಗಳ ಪೂರ್ತಿ ಕಷ್ಟ ಬೇಕು ಅಂದ್ರೆ 3 ನೆನ್ಪಿಟ್ಬಿಟ್ರೆ ಸಾಕು. ಯಾವ್ದೇ ತಾರೀಕಿಗೆ 3 ಕೂಡಿಸ್ರಿ, 7 ಭಾಗಿಸ್ರಿ, ಏನ್ ಶೇಷ ಉಳಿದೈತಿ ಈ ತಿಂಗಳ ಪೂರ್ತಿ ಹೇಳ್ಬೋದು. ಇನ್ನು ಒಂದ್ ಇಲ್ಲಿ ಏನಂತಂದ್ರ 0 ಕೂಡಿಸಿದ್ವಿ ಸರಿ, 1ನೇ ತಾರೀಕು ಬೇಕಾತಂತ ತಿಳ್ಕೊ. 1ಕ್ಕೆ 0 ಕೂಡಿಸಿದಾಗ 1 ಆಗತ್ತ. ಅವಾಗ 7 ಭಾಗ್ಸಕ್ ಬರುದಿಲ್ಲ. ಅವಾಗ ತಲೆ ಕೆಡ್ಸ್ಕೋಬೇಡ್ರಿ. 1 ಅಂದ್ರೆ ಅದನ್ನೇ ಶೇಷ ಅಂತ ತಿಳ್ಕೊಂಡು 1 ಏನದ ಸೋಮವಾರ, ಅದೇ ಸೋಮವಾರ ಅಂತ ಹೇಳ್ಬಿಟ್ಟು ಇಷ್ಟು ಸಣ್ಣ ಒಂದು ಟ್ರಿಕ್ ಉಪಯೋಗ ಮಾಡೋದ್ರಿಂದ 12 ಅಂಕಿಗಳನ್ನ ಆಧಾರದಿಂದ 1 ವರ್ಷದ ಕ್ಯಾಲೆಂಡರ್ ಚಿಕ್ಕ ಮಗು ನಾನು ಹೇಳಿದ ಪ್ರಕಾರ 8-9 ವರ್ಷದಿಂದ ಹೇಳ್ತಾರೆ. ಅನೇಕ ಹುಡುಗರು ಇದನ್ನ ಇಂಟ್ರೆಸ್ಟ್ ಲಿಂದ ಹೇಳ್ತಾರೆ. 1 ವರ್ಷದ ಕ್ಯಾಲೆಂಡರ್ನ ಈ ರೀತಿ. ಇದಕ್ಕೆ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋದ್ರ ಎತ್ತರದ ವಿದ್ಯಾರ್ಥಿಗಳು ಸ್ವಲ್ಪ ದೊಡ್ಡ ಕ್ಲಾಸ್ ನೋಡಿದ್ರೆ 100 ವರ್ಷದ್ದು ಹೇಳ್ಬೋದು. 100 ವರ್ಷದ್ದು ಹೇಳ್ಬೋದು. ಅಂತ ಒಂದು ಉದಾಹರಣೆ ಸಿಗ್ಲಿಯೊಳಗ ಕೇವಲ 6ನೇ ತಿದ್ದ ಹುಡುಗ ರಾಜು ಗೋಂಕರ್ ನಾವು ಅವನಿಗೆ 100 ವರ್ಷದ ಕ್ಯಾಲೆಂಡರ್ನ ಹೇಳಿಸ್ತಿದ್ದೆ. ಆ ಹುಡುಗ ಹೇಳಿದ್ದನ್ನ ಸ್ವತಃ ಶಿವರಾಮ್ ಕಾರಂತರೇ ನೋಡಿದ್ರು ಕಲಾಭವನ ಧಾರವಾಡದಾಗ. ಅದ ಅಂದ್ರ ಮಕ್ಕಳಿಗೆ ಸಾಧ್ಯತೆಗಳು ಅಂತ ಏನದ ಅವ್ರ ಮೆದುಳಿನೊಳಗೆ ಅದ್ಭುತವಾದ ಶಕ್ತಿ ಅದ. ಅವ್ರಿಗೆ ಮೊದಲನೇದ್ದು ಏನಂದ್ರೆ ಇಂಟ್ರೆಸ್ಟ್ ಹುಡ್ಸೋದು. ಈ ಕೆಲಸ ಆಗ್ಬೇಕು. ಆಸಕ್ತಿಯನ್ನ ಒಮ್ಮೆ ಕೆಳಿಸ್ಬಿಟ್ರೆ ಎಂತ ಕಠಿಣವಾದನ್ನಾದ್ರೂ ತಾನು ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಸಿಡಿ ಎತ್ತುವಂಗ್ ಮಾಡ್ಬೇಕು. ಈ ರೀತಿ ನಾವು ಕ್ಯಾಲೆಂಡರ್ನ ಸುಲಭವಾಗಿ ಆ 1 ವರ್ಷದ ಕ್ಯಾಲೆಂಡರ್ನ ಇನ್ನ ಮುಂದಿನ ವರ್ಷಕ್ಕೆ ಈ ನಂಬರ್ಗಳು ಬರುವುದಿಲ್ಲ ಅದನ್ನು ಕೂಡ ಹೇಳ್ಬಿಡ್ತೀನಿ. ಇದನ್ನ ಕೇವಲ ಅಡ್ವಾನ್ಸ್ ಬಂದಿರ್ತದೆ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಪ್ರತಿ ಏಜಿನೊಳಗೆ 1ನೇ ತಾರೀಕು ನಮ್ಮ ರವಿವಾರ ಮಾಡಿಸ್ಬೇಕು. ರವಿವಾರ ಬ್ಯಾನ್. ನಮ್ಮ ರವಿವಾರದಿಂದ ನಾವು ಸೋಮವಾರದಿಂದ ಹಿಡಿತೀವಿ.
ಸೋಮವಾರದಿಂದ ಹಿಡ್ಬೇಕಾದ್ರೆ 1ನೇ ತಾರೀಕಿಲ್ಲಿ ಏನಾದ ಅದ್ರ ಮೇಲಿನೊಳಗೆ ಮಣಿಗಳು ಖಾಲಿ ಅದ ನೋಡ್ರಿ ಇದು. ನೋಡ್ರಿ ಒಂದ್ ಮಣಿ ಮೂರು. 3 ಇದಾವ. ಹಂಗಾರೆ 3 ಇರ್ಬೇಕಾತಂದ್ರ ಆ 3 ಅನ್ನೋ ಅಂಕಿ ತಿಂಗಳು ಯಾವ್ದಿದು? 2 ಫೆಬ್ರವರಿ. ಫೆಬ್ರವರಿ. ಮತ್ತೆ ಇಲ್ಲಿ ಬಂದು ಕುಂತೈತೆ ಅದೇ 3 ಇದು. ಹಾ ಹಾ. ಇದನ್ನ ಯಾರು ಹೇಳ್ಕೊಡ್ಬಾರ್ದು, ಇದಕ್ಕ ಪರಮ ರಹಸ್ಯ ಅಂತ. ಈ 3 ಅಂದ್ರೆ ಏನು ಅಂತಂದ್ರೆ ಏನು ಖಾಲಿ ಅದಾವಲ್ಲ ಅದೇ ಇದೇ 3. ಹಂಗಾರೆ ಹಿಂಗ ನೋಡ್ ಇಲ್ಲಿ 0 ಐತೆ ಅಂದ್ರೆ ಅದ್ರ ಅರ್ಥ ಏನಿಲ್ಲ. ಈಗ ನೆಕ್ಸ್ಟ್ ಒಂದ್ ತೋರ್ಸಾಡ್. ಹಾ ನೆಕ್ಸ್ಟ್ ಏನಿದೆ ಅಲ್ಲಿ 4 ಅದ. 4 ಅದ. ಈಗ ರವಿವಾರ ಬಿಡ್ತಿದ್ವಿ ನೋಡ್ರಿ. 1 2 3 4 ಇಲ್ಲಿ ಕೂಡ 4 ಐತಿ. 4. ಇಲ್ಲಿ 0 ಐತೆ ಅಂದ್ರೆ ಏನು? ಮನೆಯಲ್ಲೇ ಖಾಲಿ ಇಲ್ಲ. ಗಣಿತದೊಳಗೆ ಖಾಲಿ ಇಲ್ಲ ಅಂದ್ರೆ 0. ಇಷ್ಟು ಸುಲಭವಾದ ಒಂದು ಸೂತ್ರ ಮಾಡಿದ್ರೆ ಇದು ಧಾರಾವಾಹಿ ಕ್ಯಾಲೆಂಡರ್. ಪ್ರತಿ ವರ್ಷ ತಾವೇ ತಮ್ಮ ಮಕ್ಕಳಿಗೆ ಕಲಿತು ತಾವೇ ಹೇಳ್ಕೊಂತ ಹೋಗ್ಬೋದು. ಇಷ್ಟು ಸುಲಭವಾಗಿ ಕ್ಯಾಲೆಂಡರ್ನ ಎಲ್ಲ ಮಕ್ಕಳು ಹೇಳ್ಬಹುದು. ಇದು ಕೆಲವರಿಗೆ ಗೊತ್ತಿಲ್ಲದವ್ರಿಗೆ ಆಶ್ಚರ್ಯ ಅನಿಸ್ತದೆ. ಇದ್ರ ರಾಶಿ ಗೊತ್ತಾದವ್ರಿಗೆ ಬಹಳ ಮೋಜ್ ಅನಿಸ್ತದೆ. ಇದು ಒಂದು. ಸರ್ ಇಲ್ಲಿ ಮೇಲ್ಗಡೆ ನೀವು ಬ್ರೈನ್ ವಿಟಾ ಟ್ಯುಟೋರಿಯಲ್ಸ್ ಅಂತ ಬರ್ದಿರಿ. ಅಂದ್ರ ನಿಮ್ಮ ಇದ್ರೊಳಗೆ ಬ್ರೈನ್ ವಿಟಾ ಟ್ಯುಟೋರಿಯಲ್ಸ್ ಅಂದ್ರೆ ಏನು ಅಂತ? ಅಂದ್ರ ನಮ್ಮ ಬ್ರೈನ್ಗೆ ವಿಟಾಮಿನ್ ಕೊಡುವಂತ, ಬ್ರೈನ್ಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಯಾವಾಗ್ಲೂ ಹೇಳ್ತಾರ ನಮ್ಮ ಎಡ ಮತ್ತು ಬಲ ಮೆದುಳುಗಳಲ್ಲಿ ಒಂದೇ ಮೆದುಳನ್ನ ನಾವು ಉಪಯೋಗಿಸೋದ್ರಿಂದ ಇನ್ನೊಂದು ಮೆದುಳು ಖಾಲಿನೇ ಇರ್ತದ. ಅದನ್ನು ಉದ್ದೀಪನಗೊಳಿಸಬೇಕಂತ ವೈಜ್ಞಾನಿಕವಾಗಿ ಸಿದ್ಧ ಆಗ್ಯದ. ನಾವು ಬಲ ಮೆದುಳನ್ನ ಉದ್ದೀಪನಗೊಳಿಸ್ಬಿಟ್ರೆ ಅಸಾಧ್ಯವಾದ ಕೆಲಸಗಳನ್ನು ಕೂಡ ಮಾಡಬಹುದು. ಅಂದ್ರ ಬೋರ್ವಿಟಾ ಅದಕ್ಕಿಂತ ಬ್ರೈನ್ ವಿಟಾ ಅನ್ನೋದು ಇರ್ತಲ್ಲ, ಆ ಬೋರ್ನ್ ವಿಟಾನ ನಾವು ಬ್ರೈನ್ ವಿಟಾ ಮಾಡಿ. ಮಕ್ಕಳಿಗೆ ಬ್ರೈನ್ ವಿಟಾ ಬೋರ್ನ್ ವಿಟಾ ಇಂಟ್ರೆಸ್ಟ್ ಅಲ್ಲ, ಅದೇ ರೀತಿ ಬ್ರೈನ್ ವಿಟಾ ಬ್ರೈನ್ಗೆ ವಿಟಾಮಿನ್ ಕೊಡುವಂತದ್ದು ಚಟುವಟಿಕೆಗಳು. ಈಗ ನೆಕ್ಸ್ಟ್ ಸರ್ ನೀವು ಮ್ಯಾಜಿಕ್ ಮ್ಯಾಥ್ಸ್ ಅನ್ನ ಯಾವ್ಯಾವ ರೂಪದೊಳಗೆ ನಮ್ಗೆ ತಿಳಿಸ್ಕೊಡ್ತೀರಾ? ಮ್ಯಾಜಿಕ್ ಮ್ಯಾಥ್ಸಿನೊಳಗಂತೂ ಸಾಕಷ್ಟು ಮಾಡಬಹುದು. ಈಗ ನೀವೇನ್ ತಿಂದು ಬಂದಿರಿ ಅನ್ನೋದು ಹೇಳ್ಬೋದು, ಅಥವಾ ನಿಮ್ ಡೇಟ್ ಆಫ್ ಬರ್ತ್ ಹೇಳಿದ್ರಲ್ಲಿ ಇಂಥ ವಾರ ಹುಟ್ಟಿರಿ ಅಂತ ಹೇಳ್ಬೋದು, ಅಥವಾ ನಿಮ್ ಕಿಸೆದೊಳಗೆ ಇಷ್ಟ ಅದ ಅಂತ ಹೇಳ್ಬೋದು. ಅದು ಲೆಕ್ಕಾಚಾರ. ಅದ್ರ ಆಮ್ಯಾಗ ಎಕ್ತಮ ಉತ್ತರಗಳನ್ನ ಸ್ಪಾಟ್ ಉತ್ತರಗಳನ್ನ ಹಚ್ಚಿ ಆಶ್ಚರ್ಯ ಪಡ್ತಕ್ಕಂಥವ್ರು ರಗಡದ ಗಣಿತದೊಳಗೆ ಅಂತದ್ರಲ್ಲಿ ಒಂದ್ ಹೇಳ್ರಿ ನೋಡ್ರಿ. ಈಗ ಸೀರಿಯಲ್ 100 ಒಂದ್ ಸಂಖ್ಯೆ ಹೇಳ್ರಿ. 12. 12. ಸೀರಿಯಲ್ ಆಗಿ 10 ಸಂಖ್ಯೆಗಳನ್ನು ಬರ್ಕೋಬೇಕು. 15, 16, 17, 18, 19, 20, 1 2 3 4 5 6 7 8 9 21. ಇವು 10 ನಂಬರ್ ಸಾರ್. ಇವು 10 ನಂಬರ್ಸ್ ಕೂಡ್ಸಂತಂದ್ರೆ ನೀವು ಈಗ ಏನ್ ಮಾಡ್ತೀರಿ? ಕೂಡ್ಸಾಕ್ ಹೋಗ್ತೀರಿ. ನಾ ಕೂಡ್ಸೋದೇ ಇಲ್ಲ. 165. ಅದೇ 165 ಎಷ್ಟು ಈಸಿ ಅಂತಂದ್ರ ಎಷ್ಟು ಕ್ರೇಜಿನೂ ಅದ, ಈಸಿನೂ ಅದ. ಈಗ ನೀವು ಕೂಡಿಸಿ ನೋಡ್ಬೇಕಾದ್ರೆ ಅಷ್ಟೇ ಬರ್ತದೆ. 1 9 10 18 18 20 31 35 46 43 45 9 4 2 6 2 8 9 10 11 12 13 14 15 16 165 ಕರೆಕ್ಟ್ ಆಯ್ತು. ಹೇಳ್ರಿ ಸರ್ ನೀವು, ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ ಇಲ್ಲಿ. 12 ಪ್ಲಸ್ 13 ಪ್ಲಸ್ 14 ಪ್ಲಸ್ 15 ಪ್ಲಸ್ 16 ಪ್ಲಸ್ 17 ಪ್ಲಸ್ 18 ಪ್ಲಸ್ 19 ಪ್ಲಸ್ 20 20 ಪ್ಲಸ್ 21 165. ಇದು ಎಷ್ಟು ಸುಲಭ ಐತಿ. ಮಕ್ಕಳಿಗೆ ಎಷ್ಟು ರಂಜನೆ ಮತ್ತು ಎಷ್ಟು ಅಟ್ರಾಕ್ಟಿವ್ ಆಗತ್ತೆ ಅಂತಂದ್ರೆ ಇದ್ರಾಗ ಏನೂ ಇಲ್ಲ. 1 2 3 4 5ನೇ ನಂಬರ್ ನೋಡ್ಬೇಕು, 5 ಹಚ್ಚಿ ಬಿಡ್ಬೇಕು ಅಷ್ಟೇ ಇರ್ತವೆ. ಏನು ಎಂತ ದಡ್ಡಾದ್ರೂ ಮಾಡ್ತಾನ. ಮ್ಯಾಜಿಕ್ ಮ್ಯಾಜಿಕ್ ಅಂದ್ರೆ ಅವು ಸೀರಿಯಲ್ ಇರ್ಬೇಕು, ಸೀರಿಯಲ್ ಆಗ ಇರ್ಬೇಕು. ಅವಾಗ ಮತ್ತೆ ಬೇರೆ ಬೇರೆ ಇದ್ರೆ ಹಂಗ ಅನ್ನೋದು ಮತ್ತೆ ಬೇರೆ ಬೇರೆ ಅದನ್ನೊಂದು ತೋರಿಸ್ತೀನಿ. ಅದನ್ನೊಂದು ಬೇರೆ ತೋರಿಸ್ತೀನಿ. ಇದು ಯಾಕೆ ಮಜಾ ಮಕ್ಕಳಿಗೆ ಹಿಂಗ ಆಕರ್ಷಣೆ. ನಾವು ಇನ್ನೊಂದು ಬೇರೆ ಮಾಡಿ ನೋಡೋಣ ಸರ್. ಈ ತರ ಇದೇ ತರತ್ತ ಇನ್ನೊಂದು ಹೇಳ್ರಿ. ಇನ್ನೊಂದು 22 ಬರ್ರಿ. 22. ಈಗ ನೀವೇ ಹೇಳ್ತಾರೆ ಉತ್ತರ. 23 24 25 26 27 28 29 30 31 1 2 3 4 5 6 7 8 9 10 10 ಆಗ್ಲಿ. ಈಗ ಉತ್ತರ 3 4 5 260. ಅದ್ 5 ಬರಿಬೇಕನ್ ಸರ್? 5 ಯಾವಾಗ್ಲೂ 5. ಒಟ್ಟು ಸೀರಿಯಲ್ ಅದ ಸೀರಿಯಲ್ ಇರ್ಬೇಕು. 5ನೇ ಮನೆಗೆ 5 ಬರ್ಬೋದು. ಈಗ ಕೂಡಿಸಿ ನೋಡ್ರಿ 265 ಐತಿ. 22 ಪ್ಲಸ್ 23 ಪ್ಲಸ್ 24 ಪ್ಲಸ್ 26 ಪ್ಲಸ್ 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 265. ಈ ರೀತಿಯಾಗಿ 1000 ಲೆಕ್ಕಗಳನ್ನ ಹಾಳಿ ಪೆನ್ನು ಇಲ್ಲದೆ ಮಾಡ್ಲಿಕ್ಕೆ ಬರುವಂತ ಒಂದು ಕಾನ್ಸೆಪ್ಟ್ ಮಾಡಿದ್ದೇವೆ. ಅದಕ್ಕೊಂದು ಶೀರ್ಷಿಕೆಯನ್ನ ಕೊಟ್ಟೇವಿ, 1000 ಲೆಕ್ಕಗಳ ಸರದಾರ. ಇದನ್ನ ಯಾರು ಕಲಿತಾರ ಅವ್ರಿಗೊಂದು ಬಿರುದು ಕೊಡ್ತೇವೆ ನಾವು, 1000 ಲೆಕ್ಕಗಳ ಸರದಾರ. ನಾವು ಅನೇಕ ಜಾತಿ ದೊಡ್ಡ ದೊಡ್ಡ ಸೀರಿಯಲ್ ಮಾಡಿದ್ರೆ ಅದು ಹಿಂಗ ಬರೋದು. ಆದ್ರೂ ಟೈಪ್ ಬೇರೆ ಬೇರೆ ಇರ್ತಾವ ಆ ಲೆಕ್ಕಗಳದ. ಅದಕ್ಕ ಒಂದ್ ಸೂತ್ರ. ಈಗ ಜಾದೂಗಾರ ಒಂದೇನೋ ತೋರಿಸ್ತಾನೆ, ಹಿಂಗ್ ಉಳ್ಳಾಗಡ್ಡಿ ತೋರಿಸ್ತಾನೆ, ಇದನ್ನ ತತ್ತಿ ಮಾಡ್ತೀನಿ ನೋಡಂತಾನ. ಹಿಂಗ್ ಮಾಡಿದಾಗ ತತ್ತಿನ ಮಾಡ್ತಾನ. ಅವನ್ ಬಿಟ್ಟು ತತ್ತಿ ಬ್ಯಾಡ್ರಿ ಬದ್ನಿಕಾಯಿ ಮಾಡ್ರಿ ಮಾಡಕ್ ಅದು ಟ್ರಿಕ್ ಅಂತ ಇರ್ತೈತ. ಹಂಗ ಆ ಟ್ರಿಕ್ಕಿಗೆ ಬಳಸುವಂತ ಕೆಲವೊಂದು ವಿಶೇಷವಾದ ನಂಬರ್ಗಳನ್ನೇ ನಾವು ಬಳಸಿಕೊಂಡು 1000 ಲೆಕ್ಕಗಳ ಒಂದು ಬಾಕ್ಸ್ ಇಟ್ಟಿರ್ತೀವಿ. ಆ 1000 ಲೆಕ್ಕಗಳ ಬಾಕ್ಸ್ನ ನೀ ಬೇಕಾದ್ದು ಅಂತ ತೆಗೆದು ಹಿಂಗ ಹೇಳಿದ್ರೆ ಸ್ಪಾಟ್ ಹೇಳ್ತಾನೆ.
ಮತ್ ಗಣಿತದಲ್ಲಿ ಮತ್ ಬೇರೆ ಯಾವ್ದು ರೀತಿ ಇನ್ನೊಂದು ಮ್ಯಾಜಿಕ್ ಸಂಖ್ಯೆ ಒಳಗ್ರಿ 45 ಈಗ ನಿಮ್ಮ ಮನಸ್ಸಿನಾಗ ಇನ್ನೂ ಎರಡು ಸಂಖ್ಯೆ ಯಾವ್ದಿದೆ? ಹ್ಞೂನ್ರಿ. ನಾಲ್ಕು ಗೊತ್ತಾಗತ್ತೇನ್ರಿ ಅದು? ಇಲ್ಲ. ಇಲ್ಲ ನೋಡ್ರಿ, ನೀವ್ ಎರಡು ಸಂಖ್ಯೆ ಹೇಳೋದ್ರಿ, ನಾ ಎರಡು ಸಂಖ್ಯೆ ಹಚ್ಕೊಂಡಿನಿ. ಈಗ 243 ಆಗತ್ತಂತ ಇಲ್ಲಿ ಏನು ಇಲ್ಲ. ಅಡ್ವಾನ್ಸ್ ಆಗಿ ಉತ್ತರ ಚೆನ್ನಾಗಿ. ಈಗ ಹೇಳ್ರಿ ಎರಡು ಸಂಖ್ಯೆ. 12 ಇನ್ನೊಂದು 35. ನಾ ಎರಡು ಹಚ್ಕೊಂತೇಳಿ. 4 11 12 18 23 3 ಕುಂತ 2 2 8 8 16 19 19 21 ಅಡ್ವಾನ್ಸ್ ಆಗಿ ನೀವು ಇವನ್ನೇ ಹೇಳ್ತಾರ ಗೊತ್ತಾಯ್ತಿಲ್ಲ ನನಗೆ. ಹೌದ್ರಿ. ಹೌದಲ್ರಿ. ಇದಕ್ಕೆ ಏನಂತಂದ್ರೆ ಮ್ಯಾಜಿಕ್. ಒಂದ್ ರೀತಿಯಿಂದ ಮ್ಯಾಜಿಕ್ ಅಂದ್ರೆ ಕೂಡ ಗಣಿತ ಆಧಾರವಾಗೇ ಇರ್ತೈತ. ಆದ್ರೆ ಒಂದ್ ವಿಷಯ ನಾವು ಗಮನಿಸ್ಬೇಕು, ಮಕ್ಕಳಿಗೆ ಹಂಗ ಆಕರ್ಷಣೆ ಆಕೈತಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ಮಾಡಿದ್ರೆ ಕಬ್ಬಿಣದ ಕಡಲೆ ಹೆಂಗ್ ಮಾಡಿದ್ರಿ ಸರ್? ಹೇಳ್ತೇನೆ ಅಲ್ಲ, ಈ ರೀತಿ ಮಕ್ಕಳನ್ನ ಆಕರ್ಷಣೆ ಮಾಡಿದ್ರೆ ಗಣಿತ ಕಲಿಬ್ಯಾಡ್ಲಿ ಅಂದ್ರು ಇಲ್ಲ ನಾ ಕಲಿಯೋಣ ಇದಿಲ್ರಿ. ಇದನ್ನೆಲ್ಲ ಕಲಿಬೇಡ ಅಂತ ನಾ ಕಲಿಯೋಣ ಅಂತ. ಆ ರೀತಿ ಮಕ್ಕಳಲ್ಲಿ ನಾವು ಬದಲಾವಣೆ ತರಬೇಕು. ಜಪೋ ಅಂತ ಗಣಿತ ಮಕ್ಕಳು ಈಗಿನ ವಾತಾವರಣದಲ್ಲಿ ಗಣಿತ ಗಣಿತ ಬಂತು ನಮ್ಗೆಲ್ಲ ಹಂಗಾಗೈತೆ ಸರ್. ನಿಮಗಷ್ಟೇ ಅಲ್ಲ, ನಾವು ರಾಜ್ಯದ ಮುಖ್ಯಮಂತ್ರಿ ಕಿವಿಯಾಗಿ ಹೇಳಿದ್ರು ದೊಡ್ಡ ಹೇಳ್ಬಾರ್ದು ಮಾರಾಯ ಅಂತ ಹೇಳಿದ್ರು ನಮಗೆ. ಅದಕ್ಕೆ ಬೆಂದ್ರೆ ಅವ್ರನ್ನ ಮಾತು ಹೇಳ್ತಾರ, ನನ್ನ ಕಾವ್ಯದ ಸ್ಫೂರ್ತಿಯೇ ನಂಬರು, ನನ್ನ ಕಾವ್ಯದ ಸ್ಫೂರ್ತಿಯೇ ನಂಬರು. ಹೀಗೆ ಹೇಳಿದ್ರೆ ಯಾರು ನಂಬರು? ನನ್ನ ಕಾವ್ಯದ ಸ್ಫೂರ್ತಿಯೇ ನಂಬರು. ಅವರು ಕೂಡ ನಂಬರ್ಗಳ ಬಗ್ಗೆ, ಸಂಖ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಇದು ರಹಸ್ಯ. ಫಸ್ಟ್ ಏನ್ ಹೇಳ್ತೀರಿ ಅದ್ರೊಳಗೆ 2 ಕಳ್ಕೋಬೇಕು. ಲೆಕ್ಕತ್ತಿರ್ಲಿಲ್ಲ ಪಟ್ಟಿಗೆ 45 2 ಕಳ್ಕೊಂಡ್ರೆ 43 ಇಲ್ಲ ಐತಿ. ಆ 2 ಹಿಂದೆ ಹಚ್ಚಿಬಿಡ್ಬೇಕು. ಆ 2 ಕಳೆದಿದ್ದು ಇಲ್ಲಿ ಒಂದು ಹಿಂದೆ ಹಚ್ಬಿಡ್ಬೇಕು. ಬೇಕಾದ್ರೆ ನಂಬರ್ ಇಲ್ಲ, ಅವ ಏನಾರು ಹಾಕಿದ್ರೆ ಅವ್ನ ಅದ್ರೊಳಗೆ 2 ಕಳ್ಕೊಂಡು ಇಲ್ಲಿ ಹಚ್ಬೇಕು. ಅದ್ರ ಹಿಂದೆ ಅದ 2 ಹಿಂದೆ ಹಚ್ಚಿಬಿಡ್ಬೇಕು. ಇದು 1 ಸ್ಟೆಪ್. ಇನ್ನು 2ನೇ ಸ್ಟೆಪ್ನೊಳಗೆ ಇಲ್ಲಿ 2 ಏನಾರು ಹೇಳ್ರಿ ನೀವು. ನಾನ್ ಸುಮ್ನೆ ಏನಾರು ಹಚ್ಕೊಳಕ್ ಹೋಗುದಿಲ್ಲ. ಇಲ್ಲೇ ಇವ್ರು ಟ್ರಿಕ್ ಅದು. ಇವು 2 ಕೂಡಿದಾಗ 9 ಆಗುವಂತ ಸಂಖ್ಯೆಗೆ ಸಮ ಆಗುವಂತದ ಹಚ್ಕೊಂತೀವಿ ನೋಡ್ರಿ. 1 8 ಕೂಡಿಸ್ರಿ 9, 2 7 ಕೂಡಿಸ್ರಿ 9, 3 6 ಕೂಡಿಸ್ರಿ 9, 5 4 ಕೂಡಿಸ್ರಿ 9. ಅಂದ್ರೆ ಇದನ್ನ 9 ಕಳ್ಕೊಂಡು ಇಲ್ಲಿ ಹಚ್ಕೋಬೇಕು, ಇದನ್ನ 9 ಕಳ್ಕೊಂಡು ಇಲ್ಲಿ ಹಚ್ಕೋಬೇಕು, ಇದನ್ನ 9 ಕಳ್ಕೊಂಡು ಇಲ್ಲಿ ಹಚ್ಕೋಬೇಕು, ಇದನ್ನ 9 ಕಳ್ಕೊಂಡು ಇಲ್ಲಿ ಹಚ್ಕೊಂಡು ಕೂಡಿಸಿಬಿಟ್ರೆ ಅಂದ್ರೆ ಒಮ್ಮಕ್ಳೆ 18 18 ಇದು ಕೂಡಿಸಿ ಇಲ್ಲಿ ಹಚ್ಚಿದಂಗ. ಅವು ಏನಾರ ಯಾಕೆ ನೋಡ್ಲಕ್ಕ ಇಲ್ಲಿ 18 ಆಕೈತಿ. ಆ 18ಕ್ಕ ಇದನ್ನ ಕೂಡಿಸ್ಕೊಂಡು ಹಚ್ಬೇಕಂತ ಮೊದಲು ಹಚ್ಚು ರಹಸ್ಯನ ಇದು. ಇನ್ನೊಂದು ಮಾಡ್ಬಿಡ್ರಿ ಸರ್. ಇನ್ನೊಂದು ರಹಸ್ಯದೊಳಗೆ 35. ಈಗ ನೀವೇ ಹೇಳ್ತೀರಿ ಉತ್ತರ. 2 ಕಳ್ಕೋರಿ. ಇದ್ರೊಳಗೆ 2 ಕಳೀರಿ. 5 2 33 ಆಯ್ತು. 33 ಹಚ್ಚಿದ್ರೆ ಆ 2 ಕಳ್ದಿದ್ದಿಂದ ಹಚ್ಚಿದ್ರಿ. ಇವನ್ನ ಕೂಡಿಸಿದಾಗ 233 ಬರ್ತದೆ ಅಂತ ಅಡ್ವಾನ್ಸ್ ಈಗ ನಾನು ಅವ್ನಿಗೆ ಬರ್ಕೊಟ್ಬಿಟ್ಟೇನೆ ಮ್ಯಾಜಿಕ್. ಆಮ್ಯಾಗ ಹೇಳ್ತೀರಿ ನೀವು 2 ಸಂಖ್ಯೆ. ಏನ್ ಹೇಳಿ? 12 12 22 22. ಈಗ ನಾ ಇಲ್ಲಿ ಹಚ್ಕೊಂತೀನಿ, ಏನ್ ಬೇಕಾದ್ರೆ ಹಚ್ಕೊಂಡು ಬರೋದಿಲ್ಲ. 9 ಬಂದ್ರೆ 8 ಹಚ್ಕೊಂತೀನಿ, 9 ಆಡಿದ್ರೆ 7 ಹಚ್ಕೊಂತೀನಿ, 9 ಆಡಿದ್ರೆ 7 ಕೂಡಿಸಿ ನೋಡ್ರಿ. 7 7 14 16 18 23 ಎಲ್ಲ ಮತ್ತೆ 2 2 7 9 8 17 2 19 1 23 ಹಿಂಗ ಮ್ಯಾಜಿಕ್ ಟೈಪಿನೊಳಗನ ಸಂಕಲನ ಮೂಲ ಕ್ರಿಯೆಗಳೇನದಾವು, ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ. ಅದಕ್ಕೆ ನಾನೊಂದೀಗ ಹೊಸಾದ ಕೇವಲ ಒಂದು 8 ಸತಿ ಆಗಿಲ್ಲ, ಒಂದು ಹೊಸ ಐಡಿಯಾ ಮಾಡಿ ಮತ್ತೊಂದು ಕಾನ್ಸೆಪ್ಟ್ ಮಾಡಿದೆ. ಅದಕ್ಕೆ ನಾ ಹೆಸರು ಹೆಂಗಿಟ್ಟಿನ ನಂಗೆ ಹೆಸರು ನೀವು ಫಂಡಾಮೆಂಟಲ್ ಮ್ಯಾಥಮೆಟಿಕ್ಸ್. ಫಂಡಾಮೆಂಟಲ್ ಮ್ಯಾಥಮೆಟಿಕ್ಸ್ ಫನ್ ಅದ. ಫನ್ ಅದ, ಮೆಂಟಲ್ ಎಲ್ಲ ಒಳಗ ಮಾಡ್ಬಿಡುದು. ಏನು ಆಳಿಪಾಳಿ ಏನ್ ಬೇಕಾಗಲ್ಲ, ಹಂಗ ಮನಸ್ಸಿನಾಗ ಮಾಡ್ಕೊಂಡ್ಬಿಡುದು. ಫಂಡಾಮೆಂಟಲ್ ಮ್ಯಾಥಮೆಟಿಕ್ಸ್ ಮತ್ತೆ ಅದ್ರೊಳಗೆ ಡಾಕ್ಟರ್ ಐತ್ರಿ, ಡಾಕ್ಟರ್ನು ಅದ. ಈ ರೀತಿ ಹೊಸ ಐಡಿಯಾ ನಾ ಮಾಡಿದ್ದು. ಈ 4 ಕ್ರಿಯೆಗಳನ್ನ ಮಗುವಿಗೆ ಆಟ ಆಡ್ತಾನ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಒಂದೊಂದು ಮೂಲ ಕ್ರಿಯೆಗೆ 50 ಆಟಗಳನ್ನು ಬೇಕಾದಷ್ಟು ಮಾಡಕ್ ಬರ್ತದೆ. ಈ ರೀತಿ ಫನ್ ಆಗಿ ಗಣಿತವನ್ನ ಒಂದು ಸ್ವಾರಸ್ಯಕರವಾಗಿ ನಾವು ಕೊಟ್ರ ಮಗು ನಿಜವಾಗಿಯೂ ಗಣಿತ ಪ್ರೀತಿಸ್ತದೆ. ಇನ್ನೊಂದು ಯಾವ್ದಾರ ನಾವು ಗಣಿತದ ನೋಡಿ ಮುಂದೆ ಈಗ ಮಗ್ಗಿದ್ ಮಾಡು. ಸ್ನೇಹಿತರೆ, ನಮ್ಗೆ ಮಗ್ಗಿ ಬಗ್ಗೆ ಬಹಳ ಸಣ್ಣವ್ರಿದ್ದಾಗ ನಮ್ಗೆ ಬಡಿತಿದ್ರು. ಮಗ್ಗಿ ಬಾಯಟ್ ಹಾಕು ಅಂತ ಹೇಳಿ ಬಹಳ ನಮ್ಗೆ ತಲೆ ತಿಂತಿದ್ರು. ನಾವು ಕಲ್ತಿರೋದು ಅಂದ್ರೆ ಲಾಸ್ಟ್ ಅಂದ್ರೆ 12ರವರೆಗೆ ಮಗ್ಗಿ ಇದು ಎಲ್ಲರಿಗೂ ಕಡ್ಡಾಯವಾಗಿ ಬರ್ಲೇಬೇಕು ಅಂತ ನಮ್ಗೆ ಹೇಳ್ತಿದ್ರು. ಆದ್ರೆ ಮಗ್ಗಿ ಒಳಗಡೆನು ಕೂಡ ಆಟ ಆಡಿ ಅವ್ರ ಏನ್ ತಿಳಿಸ್ತಾರೋ ಗೊತ್ತಿಲ್ಲ, ಅವ್ರ ಏನ್ ಹೇಳ್ತಾರ ಅಂತ ಕೇಳೋಣ.
ಸ್ನೇಹಿತರೆ, ಮಗ್ಗಿ ಅಂದ್ಕೂಳೆ ಉರು ಹೊಡೆದು ಎಲ್ಲರಿಗೂ ಗೊತ್ತಿರೋದು ಉರು ಹೊಡೆದು. ಆದ್ರೆ ಮಗ್ಗಿಯಲ್ಲೇ ಅನೇಕ ಸುಮಾರಾಗಿ 20-25 ಆಟಗಳನ್ನು ನಾನು ಮಾಡಿದೆ. ಇದು ಸುಮ್ಮನೆ ತಮಾಷೆಗೆ ಆರಂಭದೊಳಗೆ ಸಣ್ಣ ಹುಡುಗರಿಗೆ 9ರ ಮಗ್ಗಿ ಒಳಗೆ 9 ಎಷ್ಟಲೇ ಬೇಕು ನಿಮ್ಗೆ? 9 ಎಂಟ್ಲೆ 9 ಎಂಟ್ಲೆ 10 ಬಳ್ಳಿನೊಳಗೆ 8ನೇ ಬಳ್ಳಿ ಆದ್ರಿ ಆ ಕಡೆ ತೋರ್ಸ್ರಿ. ಇದು 8ನೇ ಬಳ್ಳಿ ಇದು. ಹ್ಞೂನ್ರಿ ಅದನ್ನ ಮಡ್ಚಿ ಬಿಡ್ಬೇಕು ಹಿಂಗ. ಹ್ಞೂನ್ರಿ 72 ಕಾಣಕತ್ತ ನೋಡಿ. ಮಡ್ಚಿದ್ರೆ ಎಡಗಡೆ ಏನೈತಿ 7 ಹ್ಞೂನ್ರಿ ಈಚೆ ಕಡೆಗೆ 2 7-2 ಹೌದಾ? 7-2 72. ಇದು 7 ರೀ, ಇದು 2 72 ಫನ್ನಿಗೆ ಮೊದಲು ಮಜಾ ಹಾಕಿದ್ರು. ಈಗ 9 6ನೇ ಬೇಕಾ? 6ನೇ ಬೆಳೆ ಮಡ್ಚಿಬಿಡ್ರಿ 54 54 ಹೌದಾ?